ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಡಬಲ್ ಶಾಕ್ ಉಂಟಾಗಿದೆ. ಲೋಕಾಯುಕ್ತ ಬೆನ್ನಲ್ಲೇ ಇಡಿಯಿಂದಲೂ ಬಿಗ್ ಶಾಕ್ ಎದುರಾಗಿದೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಕೋರ್ಟ್ ಸೂಚಿಸಿದ ಸೆಕ್ಷನ್ಗಳ ಅಡಿ ಎಫ್ಐಆರ್ ದಾಖಲಿಸಿತ್ತು. ಈಗ ಇದರ ಬೆನ್ನಲ್ಲೇ ಇಡಿಯಿಂದಲೂ ಬಿಗ್ ಶಾಕ್ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಒಂದು ಕೇಸ್ ಸಿದ್ದುಗೆ ಸಂಕಷ್ಟಗಳ ಸರಮಾಲೆಯನ್ನೇ ತಂದೊಡ್ಡಿದೆ. ಮುಡಾ ಕೇಸ್ಗೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ದೂರನ್ನ ಸ್ವೀಕರಿಸಿದೆ ಇಡಿ. ಸಿಎಂ ವಿರುದ್ಧ ಇಸಿಐಆರ್ ದಾಖಲಿಸಿದ ಇಡಿ ಅಧಿಕಾರಿಗಳು. ಇಡಿಯಿಂದ ಪಿಎಂಎಲ್ಎ ಕಾಯ್ದೆಯಡಿ ಇಸಿಐಆರ್ ದಾಖಲಿಸಲಾಗಿದೆ. ಸ್ನೇಹಮಹಿ ಕೃಷ್ಣ ದೂರು ಆಧರಿಸಿ ಇಸಿಐಆರ್ ದಾಖಲಾಗಿದ್ದು, ಸಿದ್ದರಾಮಯ್ಯ ವಿರುದ್ಧ ಇಡಿಗೂ ದೂರು ನೀಡಿದ್ದ ಕೃಷ್ಣ. ಆರ್ಟಿಐ ಕಾರ್ಯಕರ್ತ ಸ್ನೇಹಮಹಿ ಕೃಷ್ಣ ನೀಡಿದ್ದಂತ ದೂರು ಆಧರಿಸಿ ಈಗ ಇಡಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಇಸಿಐಆರ್ ದಾಖಲಿಸಿದೆ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಡಬಲ್ ಶಾಕ್ ಉಂಟಾಗಿದೆ. ಲೋಕಾಯುಕ್ತ ಬೆನ್ನಲ್ಲೇ ಇಡಿಯಿಂದಲೂ ಬಿಗ್ ಶಾಕ್ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಒಂದು ಕೇಸ್ ಸಿದ್ದುಗೆ ಸಂಕಷ್ಟಗಳ ಸರಮಾಲೆನೇ ತಂದೊಡ್ಡಿದೆ ಅಂತಾನೆ ಹೇಳ್ಬೋದು. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಡಬಲ್ ಶಾಕ್ ಉಂಟಾಗಿದ್ದು, ಈಗಾಗಲೇ ಲೋಕಾಯುಕ್ತ ಎಫ್ಐಆರ್ ದಾಖಲಿಸಿತ್ತು ಸಿಎಂ ಸಿದ್ದರಾಮಯ್ಯನವರ ಮೇಲೆ. A1 ಆರೋಪಿಯಾಗಿ ಸಿಎಂ ಸಿದ್ದರಾಮಯ್ಯ, A2 ಆರೋಪಿಯಾಗಿ ಅವರ ಧರ್ಮಪತ್ನಿ, A3 ಆರೋಪಿಯಾಗಿ ಅವರ ಬಾಮೈದ, A4 ಆರೋಪಿಯಾಗಿ ಭೂಮಾಲಿಕ. ಈಗ ಇಡಿಯಿಂದಲೂ ಬಿಗ್ ಶಾಕ್ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸಿಎಂ ವಿರುದ್ಧ ಇಡಿಗೆ ದೂರು ನೀಡಿದ್ದಂತಹ ಸ್ನೇಹಮಯಿ ಕೃಷ್ಣ ದೂರು ಆಧರಿಸಿ ಈಗ ಇಡಿನೂ ಕೇಸ್ ದಾಖಲಿಸಿದೆ.